ಸೋಷಿಯಲ್ ಮೀಡಿಯಾದಲ್ಲಿ ಗಟ್ ಹೆಲ್ತು, ಗಟ್ ಮೈಕ್ರೋಬಿಯಲ್ಸು ಅಂತ ತುಂಬ ನೋಡ್ತಾ ಬಂದಿರ್ತೀರಾ. ಆಯುರ್ವೇದದ ಪ್ರಕಾರ ಗಟ್ ಹೆಲ್ತ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಗಟ್ ಹೆಲ್ತ್ ಅಂತ ಹೇಳಿದ್ರೆ ನಮ್ಮೆಲ್ಲರ ಜೀರ್ಣಶಕ್ತಿನೇ ನಾವು ಗಟ್ ಹೆಲ್ತ್ ಅಂತ ಕರೆಯೋದು. ಈ ಜೀರ್ಣಶಕ್ತಿ ಅಂದರೆ ಏನು ಅಂದರೆ ಅಗ್ನಿ. ಒಂದೇದು ಆ ಕೆಪಾಸಿಟಿ ಏನಿದೆ, ಅರಗಿಸ್ಕೊಳ್ಳೋ ಅಂಥ ಕೆಪಾಸಿಟಿ, ಅದನ್ನು ಅಗ್ನಿ ಅಂತ ಕರಿತೀವಿ. ಆ ಅಗ್ನಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು ಓಜಸ್. ಅಂದರೆ ಇದುವರೆಗೂ ನಾವು ಯಾವ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀವಿ, ನಮಗೆ ತಂದೆ ತಾಯಿಯಿಂದ ಬಳುವಳಿಯಾಗಿ ಬಂದಿರುವಂತಹ ಶಕ್ತಿ, ಇವುಗಳ ಆಧಾರದ ಮೇಲೆ ನಮ್ಮ ಅಗ್ನಿ ನಿಂತಿದೆ. ಹಾಗೆ ನಮ್ಮ ದೇಹಕ್ಕೆ ಕೊಡುವಂತಹ ರೆಸ್ಟ್ ಅಂದರೆ ನಿದ್ದೆ ಕೂಡ ನಮ್ಮ ಅಗ್ನಿಯನ್ನ ವಿವರಿಸುತ್ತೆ. ಈ 3 ಅಂಶಗಳಿಂದ ಗಟ್ ಹೆಲ್ತನ್ನು ನಾವು ತಿಳಿದುಕೊಳ್ಬಹುದು. ಈ ಗಟ್ ಹೆಲ್ತು 100 ಟ್ರಿಲಿಯನ್ಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿದೆ. ಈ 100 ಟ್ರಿಲಿಯನ್ ಬ್ಯಾಕ್ಟೀರಿಯಾಗಳಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಎರಡೂ ಇರುತ್ತೆ. ನಾವು ಯಾವ ಥರದ ಆಹಾರವನ್ನು ಸೇವಿಸ್ತೀವೋ ಅದರ ಆಧಾರದ ಮೇಲೆ ಗುಡ್ ಬ್ಯಾಕ್ಟೀರಿಯಾ ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬೆಳೆಯುತ್ತೆ. ಈ ಒಂದು ವಿಧಾನದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪದರಲ್ಲೇ ನಿರ್ಣಯಿಸಲ್ಪಡುವಂಥದ್ದು. ಈಗ ನಾವು ವಿಮಾನವನ್ನು 1 ಡಿಗ್ರಿ ದಿಕ್ಕು ಬದಲಾಯಿಸಿದ್ರೆ ಅದು ನಿಲ್ಲೋದು ಬೇರೆ ಇನ್ನೊಂದು ಸ್ಥಳಕ್ಕೆ. ನಾವು ಬೆಂಗಳೂರಿಂದ ದಿಲ್ಲಿಗೆ ಹತ್ತಿ 1 ಡಿಗ್ರಿಯಷ್ಟು ನಮ್ಮ ವಿಮಾನ ತನ್ನ ದಿಕ್ಕನ್ನು ಬದಲಾಯಿಸ್ಕೊಂಡ್ರೆ ಅದು ದಿಲ್ಲಿ ಬಿಟ್ಟು ಮತ್ತೆಲ್ಲ ಹೋಗಿ ಇಳಿಯುತ್ತೆ. ಹಾಗೆಯೇ ಗಟ್ ಹೆಲ್ತ್ ಅಂತಕ್ಕಂಥದ್ದು ಕೂಡ ನಾವು ನಿರ್ಣಯಿಸಿ ತೆಗೆದುಕೊಳ್ತಕ್ಕಂಥ ಆಹಾರದಿಂದ ಅದು ಆರೋಗ್ಯವಾಗಿಯೂ ಪರಿಣಮಿಸುತ್ತೆ ಮತ್ತು ಅನಾರೋಗ್ಯವಾಗಿ ಕೂಡ ಕಾಡುತ್ತೆ. ಗಟ್ ಹೆಲ್ತ್ಗೂ ಮನಸ್ಸಿಗೂ ತುಂಬ ಹತ್ತಿರದ ಸಂಬಂಧ. ಮನಸ್ಸಿಟ್ಟು ಊಟ ಮಾಡಿದಾಗ ಊಟ ಭಾರ ಆಗಲ್ಲ. ಹಾಗೆ ಮನಸ್ಸಿಲ್ದಲೇ ನಮಗೆ ಪ್ರಿಯವಾದ ಆಹಾರವನ್ನು ಸೇವಿಸಿದ್ರು ಕೂಡ ಆರೋಗ್ಯ ಸುಧಾರಿಸಿರಲ್ಲ. ಹಾಗಿದ್ರೆ ನಾವು ಗಟ್ ಹೆಲ್ತನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಆಹಾರ ಮತ್ತು ಅರಿತು ಸೇವಿಸುವ ಆಹಾರ ಇವುಗಳ ಬಗ್ಗೆ ಚೆನ್ನಾಗಿ ಗಮನ ವಹಿಸಬೇಕು. ಗಟ್ ಹೆಲ್ತ್ ಚೆನ್ನಾಗಿದೆ ಅಂದರೆ ಅಗ್ನಿ, ಓಜಸ್ಸು, ನಿದ್ದೆ ಇದೆಲ್ಲ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಅವಾಗ ಸೇವಿಸಿರೋಂಥ ಆಹಾರ ನಮಗೆ ಮೈಭಾರ ಅನ್ಸಲ್ಲ, ತೂಕಡಿಕೆ ತರಲ್ಲ, ಕೆಲಸ ಮಾಡುವಾಗ ಸುಸ್ತು ಆಯಾಸಗಳು ಬರಲ್ಲ. ಆಮೇಲೆ ದಿನಾಂತ್ಯ ಆದರೂ ಕೂಡ ದಣಿವಿದ್ರೂ ಯಾವುದೇ ಕೆಲಸದ ಬಗ್ಗೆ ಅನಾಸಕ್ತಿ, ಅನಾಧಾರಣೆ ಬರೋದಿಲ್ಲ. ಇವುಗಳೆಲ್ಲವೂ ವಿರುದ್ಧವಾಗಿದ್ದರೆ ಅನಾಸಕ್ತಿ, ಅನಾಧಾರಣೆ, ಮೈಭಾರ, ನಿದ್ದೆ ಬರುತ್ತೆ, ಸುಸ್ತಾಗತ್ತೆ, ಹೊಟ್ಟೆ ಭಾರ ಆಗ್ತಾ ಇದೆ, ಇವೆಲ್ಲವೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಆಹಾರವನ್ನು ಸೇವಿಸಿಲ್ಲ ಅಥವಾ ಸರಿಯಾಗಿ ಅಗ್ನಿಯನ್ನು ಪೋಷಣೆ ಮಾಡ್ಕೊಂಡಿಲ್ಲ ಅಥವಾ ನಮ್ಮ ನಿದ್ದೆಯ ತೊಂದರೆಯಿಂದಾಗಿ ಇವೆಲ್ಲವೂ ಪರಿಣಮಿಸಿರುತ್ತೆ. ನಮ್ಮ ಬ್ಯಾಕ್ ಎಂಡ್ ಎನರ್ಜಿ ಏನಿದೆ ಅದು ಸಬಲವಾಗಿಲ್ಲ ಅಂತ ಅರ್ಥ ಮಾಡುತ್ತೆ. ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ದಿನಚರ್ಯದ ಪ್ರಕಾರ ಹಸಿವಿಗೆ ತಕ್ಕಷ್ಟು ಆಯಾ ಸಮಯದಲ್ಲಿ ಉತ್ತಮ ಆಹಾರವನ್ನು ಸೇವಿಸಬೇಕು. ಉತ್ತಮ ಆಹಾರ ಅಂತ ಹೇಳಿದ್ರೆ ಅಗ್ನಿಗೆ ಪೋಷಣೆಯನ್ನು ಮಾಡಬೇಕು, ದೇಹಕ್ಕೂ ಪೋಷಣೆಯನ್ನು ಕೊಡಬೇಕು. ಹಾಗೆ ಊಟ ಮಾಡುವಾಗ ಮನಸ್ಸಿಟ್ಟು ಊಟ ಮಾಡಿದಾಗ ಮನಸ್ಸು ಮತ್ತು ದೇಹದ ಪೋಷಣೆ ಕೂಡ ಆಗೋ ಹಾಗೇನೆ ಇರಬೇಕು. ಇದನ್ನು ನಾವು ಶುದ್ಧ ಆಹಾರ ಅಂತ ಕರಿತೀವಿ. ಇದಕ್ಕೆ ವಿರುದ್ಧವಾಗಿ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಗಟ್ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ. ಗಟ್ ಹೆಲ್ತ್ ಡಿಸ್ಟರ್ಬ್ ಆಗೋದು ಅಂದರೆ ಅಸಿಡಿಟಿ, ಉಳಿತೇಗು ಅಥವಾ ಅಲ್ಸರ್ಸ್ ಆಗುವಂತಹದ್ದು, ಈ IBS ಅಂತ ಕೇಳಿರುತ್ತೆ, ಪದೇ ಪದೇ ಬೇದಿ ಆಗೋದು, ನೀರಾಗಿ ಆಗುತ್ತೆ, ಗಟ್ಟಿಯಾಗೂ ಆಗುತ್ತೆ, ಅಥವಾ ಅತಿಸಾರ ಆಗುವಂಥದ್ದು, ಪ್ರವಾಹಿಕ ಆಗುವಂಥದ್ದು, ಅಥವಾ ಕಾನ್ಸ್ಟಿಪೇಷನ್ ಇರುವಂಥದ್ದು, ಅಜೀರ್ಣ ಆಗುವಂಥದ್ದು, ಪದೇ ಪದೇ ಆಮ ಸೃಷ್ಟಿ ಆಗುವಂಥದ್ದು, ಇವೆಲ್ಲವೂ ಕೂಡ ಗಟ್ ಹೆಲ್ತ್ ಕೆಟ್ಟೋಗಿರೋದ್ರ ಸಂಕೇತ. ಇದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಗದಿತ ಸಮಯದಲ್ಲಿ ನಿಯಮಿತ ಆಹಾರ ಸೇವಿಸಬೇಕು. ಅದು ಕೂಡ ಹಿತಾಹಾರ ಆಗಿರಬೇಕು. ಗಟ್ಟಿಗೆ, ಡೈಜೆಷನ್ನಿಗೆ, ಮನಸ್ಸಿಗೆ ನಮಗೆ ಒಗ್ಗುವಂತಹ ಆಹಾರವನ್ನು ನಾವು ಸೇವಿಸಬೇಕು. ಒಂದು ವೇಳೆ ಊಟ ಭಾರ ಆಯಿತು ಅಂತ ಹೇಳಿದ್ರೆ ಬಿಸಿ ನೀರನ್ನು ಸೇವಿಸಬೇಕು. 1 ಚಿಟಿಕೆ ಅಜ್ವಾನ ಕಾಳು, ಸೋಂಪು ಕಾಳು ಇದನ್ನು ತಿಂದು ಬಿಸಿ ನೀರನ್ನು ಸೇವಿಸಬೇಕು. ಆಮೇಲೆ ದಿನವೂ ಕೂಡ ಒಂದು ನಿರ್ದಿಷ್ಟ ಅವಧಿಯವರೆಗೆ ವ್ಯಾಯಾಮವನ್ನು ಮಾಡಬೇಕು, ಒಳ್ಳೆಯ ನಿದ್ದೆಯನ್ನು ಮಾಡಬೇಕು. ಹಾಗೆ ಯಾವುದೇ ಕೆಲಸ ಮಾಡಿದರೂ ಮನಸ್ಸಿಟ್ಟು ಕೆಲಸ ಮಾಡೋದ್ರಿಂದ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ.